ಗಾಯನ ಮತ್ತು ಏಕಪಾತ್ರ ಅಭಿನಯ ಎರಡು ಸ್ಪರ್ಧೆಗಳಿದೆ. ದಯಮಾಡಿ ಹೆಸರು ಕೊಡೋರು ಕೊಡ್ಬೋದು. ಎರಡು ಗುಂಪಿನಲ್ಲಿ ಈ ಕಾರ್ಯಕ್ರಮ ನಡೀತಿದೆ. 60ರಿಂದ ನಮ್ಮ ಜಿಲ್ಲೆಯಲ್ಲಿ ಇನ್ನೊಬ್ಬ ರಾಷ್ಟ್ರ ಪ್ರಶಸ್ತಿ ಶಿಕ್ಷಕರ ಖುಷಿ ಆಯ್ತು. ಸೊ ಈ ಒಂದು ಕಾರ್ಯಕ್ರಮದ ಒಂದು ಕುರಿತು ಅವರಿಗೆ ಹೂಗುಚ್ಛ ನೀಡುವುದರ ಮೂಲಕ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ನಾನು ಹಿರಿಯ ನಾಗರಿಕರ ಜೊತೆ ನಾನು ಒಂದು 5-10 ನಿಮಿಷ ನಿಂತ್ಕೊಂಡು ಅವ್ರ ಜೊತೆ ಬೆರೆತು ಅವ್ರ ಹತ್ರ ಮಾತಾಡ್ತೀನಿ ಅಂತ ವಿಶೇಷವಾಗಿ ಒಂದು ಎಸ್ಪೆಷಲಿ ಹಿರಿಯ ನಾಗರಿಕರ ವ್ಯವಸ್ಥೆ ಏನಾಗ್ತಾ ಇದೆ ನಾವೆಲ್ಲ ನೋಡ್ತಾ ಇದೀವಿ. ನಮ್ಮ ಗೌಡ್ರು ಅದನ್ನೇ ಹೇಳ್ತಾ ಇದ್ವಿ, ಟಿವಿಗಳಲ್ಲಿ ನೋಡ್ತೀವಿ, ನ್ಯೂಸ್ ಅಲ್ಲಿ ನೋಡ್ತಾ ಇದೀವಿ. ಒಂದು ಮಗು ಹುಟ್ಟಿದಾಗ ಆ ತಾಯಿ ತಂದೆಗೆ ಆಗತಕ್ಕಂತ ಸಂಭ್ರಮ, ಸಂತೋಷ, ಆ ಮಗು ಒಂದು ಹಾಗೆ ಹೆಜ್ಜೆ ಅಂಬೆಗಾಲ ಹಿಡ್ಕೊಂಡು ಹೊಸಲಿ ದಾಟಿದ್ರೆ ಹೊಸಲಿ ಕಾಯಿ ಹಿಡಿತಾರೆ, ಅಷ್ಟು ಖುಷಿ. ನಿಂತ್ಕೊಂಡ್ರೆ ಖುಷಿ. ಒಂದೊಂದೇ ಅಂಬೆಗಾಲ ಹಿಡ್ಕೊಂಡು ಹೋಗಿ ಏನೋ ಹಿಡ್ಕೊಂಡು ನಿಲ್ಲುತ್ತದೆ, ಓಡೋಡಿ. ಯಾಕೆ ಬ್ಯಾಲೆನ್ಸ್ ಇರಲ್ಲ, ಅಷ್ಟು ಖುಷಿ. ತಂದೆ ತಾಯಿ ನೋಡಿ ಪ್ರತಿಯೊಂದು ಆ ಮಗುವಿನ ಒಂದು ಕ್ಷಣವನ್ನ ಅನುಭವಿಸಿ ಖುಷಿ ಪಟ್ಟು ಅದನ್ನ ಬೆಳೆಸಿ ದೊಡ್ಡವನ್ನಾಗಿ ಮಾಡಿರ್ತಾರೆ. ಈಗ ನಾವು ಹೇಳ್ತೀವಿ ಎಲ್ಲದಕ್ಕಿಂತ ಮಗ ಮುಂದೆ ಬರಬೇಕು. ಹೊರಗಡೆ ನೋಡಿರ್ತಾರೆ ಯಾವ್ದೋ ಮಗು ಚೆನ್ನಾಗಿ ಬಟ್ಟೆ ಹಾಕಿದ್ದಾದ್ರೆ ಅದೇ ಬಟ್ಟೆ ತಗೊಂಡು ಇವನ್ನೆಲ್ಲದಕ್ಕಿಂತ ನನ್ನ ಮಗ ಚೆನ್ನಾಗಿ ಕಾಣಬೇಕು, ಒಳ್ಳೆ ಸ್ಕೂಲಿಗೆ ಹೋಗ್ಬೇಕು, ಒಳ್ಳೆ ಕೋರ್ಸ್ ಮಾಡ್ಬೇಕು, ಒಳ್ಳೆ ನೌಕರಿ ಮಾಡಬೇಕು, ಒಳ್ಳೆ ಹೆಂಡತಿನೂ ಸಿಗಬೇಕು. ಎಷ್ಟು ಆಸೆಗಳು ಬಹುಶಃ ಮಗುಗೆ ಇರೋದಿಲ್ಲ, ಹಾಗೆ ಓಡಾಡ್ತಿರ್ತಾನ ಅವನು. ಬಟ್ ತಂದೆ ತಾಯಂದರು ಅಷ್ಟು ಯೋಚನೆ ಮಾಡ್ತಾ ಇರ್ತಾರೆ. 9 ತಿಂಗಳ ಗರ್ಭಿಣಿದ್ದಾಗ ನೀವು ಬಹುಶಃ ಮಹಿಳೆ ನಿಮ್ಗೆ ಗರ್ಭ ಕಾಣುತ್ತೆ ದೊಡ್ಡದು ಹೊಟ್ಟೆ ಮುಂದೆ, ಬಟ್ ತಂದೆ ಇದ್ದು ಅಷ್ಟು ದೊಡ್ಡದಾಗಿರ್ತೈತೆ, ಅಷ್ಟು ವಿಚಾರ ಮಾಡ್ತಾ ಇರ್ತಾರೆ ಮುಂದೆ ಹೇಗಪ್ಪ ಅವನ ಬಗ್ಗೆ ಭವಿಷ್ಯ. ತಾಯಿಗಿಂತ ಹೆಚ್ಚು ಮಾನಸಿಕವಾಗಿ ತಂದೆ ಮೇಲೆ ತಗೊಂಡಿರ್ತಾನ. ಒಂದೊಂದು ಸಮಯದಲ್ಲಿ ಒಬ್ಬರು ಇರ್ರೆಸ್ಪಾನ್ಸಿಬಲ್ ಇದ್ದಾಗ ಏನ್ ಮಾಡಕ್ಕಾಗಲ್ಲ ಫಾದರ್ ಅನ್ನೋದು. ಬಟ್ ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ. ಸೊ ಅಂಥವ್ರನ್ನ ಬೆಳೆಸಿ ನಾವು ದೊಡ್ಡವ್ರನ್ನ ಮಾಡಿ ಶಾಲೆ ಕೆಲಸ ಆದಾಗ ಆಗತಕ್ಕಂಥ ಬ್ಲಾಂಕೆಟ್ ಸ್ಟೇಟ್ಮೆಂಟ್ ಅಲ್ಲ ಎಲ್ಲರೂ ಮಕ್ಕಳು ಹೀಗೆ ಮಾಡ್ತಾರೆ ಅಂತಂತ ಆಗತಕ್ಕಂಥವು ಯಾಕೆ ಆ ರೀತಿ ಮಾಡ್ತಾರೆ? ಪ್ರತಿಯೊಂದು ಕ್ಷಣವನ್ನ ಸಂಭ್ರಮಿಸಿ ಮದುವೆ ಮಾಡೋವರಿಗೂ ಮತ್ತೆ ಮುಂದೆ ಮೊಮ್ಮಕ್ಕಳಾಗೋವರಿಗೂ ಮೊಮ್ಮಕ್ಕಳು ಲಗ್ನ ಮಾಡಿ ಹೋಗಿನ್ರಿ ಅಂತ ಹೇಳ್ತಿರ್ತಾರೆ. ನೋಡಿ ಅವ್ರು ಎಷ್ಟು ಒಂದು ತನ್ನ ವಂಶದ ಕುಡಿಗಳನ್ನ ನೋಡಿ ಸಂತೋಷ ಪಡುವಂಥದ್ದು ವ್ಯಕ್ತಿಯ ಗುಣ ಹೀಗಿದೆ ನೋಡಿ. ಬಟ್ ಅದನ್ನ ಯಾವ ರೀತಿ ನಾವು ರೆಸಿಪ್ರಿಕೇಟ್ ಮಾಡ್ತಾ ಇದ್ದಾರೆ ಮಕ್ಕಳು. ಇವತ್ತು ಇಷ್ಟೋ ಜನ ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು. ನಾನು ಲತಾವ್ರು ಮಾತಾಡ್ಬೇಕಾದ್ರೆ ಎಲ್ಲವನ್ನು ಮಾಡಿ ಇವತ್ತು ವೃದ್ಧಾಶ್ರಮದಲ್ಲಿ ಇರ್ಬೇಕಾದಂತ ಪರಿಸ್ಥಿತಿ ಏನ್ ಕಡಿಮೆ ಮಾಡಿದ್ರು. ವಯಸ್ಸಾದಂಗೆ ಮಗು ಆಗ್ತಾ ಹೋಗ್ತೀವಿ ನಾವು. ಒಂದು ಪೀಕ್ ಬಂದ್ಬಿಟ್ಟು 60-70 ಆದಂಗೆ ಹಂಗೆ ಮಗು ಯಾವ ರೀತಿ ಯಾರಾದ್ರೂ ಹಿಡ್ಕೊಂಡು ನಡೆಸಬೇಕು, ಮುಂದೆ ಅದು ಕಡಿಮೆ ಆಗುತ್ತೆ. ಮಲಗದಲ್ಲೇ ಮಗು ಇರ್ತಲ್ಲ, ಕೂಸು ಯಾವ ರೀತಿ ಈಗ ಬರುತ್ತೆ ಹಂಗೆ ಡೌನ್ ಹಂಗೆ ಹೋಗ್ತೀವಿ. ಸೊ ಅದು ಸೃಷ್ಟಿಯ ನಿಯಮ ಅದು. ಸೊ ಅವಾಗ ಏನ್ ಬೇಕು ನಮ್ಗೆ, ನಾವು ಯಾವ ರೀತಿ ನಮ್ಮ ಮಕ್ಕಳನ್ನ ನಾವು ಸಾಕ್ತಿರ್ತೀವಿ, ಮಕ್ಕಳು ನಮ್ಮನ್ನ ಮಗುವಿನಂತೆ ಕಾಣಬೇಕು. ಯಾವುದಕ್ಕೂ ಅಸಹ್ಯ ಮಾಡ್ಕೊಳ್ಳಾರ್ದೆ ಕಂಡಾಗ ಏನಾಗುತ್ತೆ, ಸಂತೃಪ್ತಿಯಿಂದ ಕಣ್ಣು ಮುಚ್ತಾರೆ. ಹೋಗ್ತಾರೆ, ಅಲ್ಟಿಮೇಟ್ಲಿ ಎಲ್ಲರೂ ಹೋಗ್ತಾರೆ ಒಂದು ದಿವಸ. ಬಟ್ ನಾವು ಯಾವ ರೀತಿ ನೋಡ್ಕೊಂಡು, ಯಾವ ರೀತಿ ನಮ್ಮ ತಂದೆ ತಾಯಿಗಳನ್ನ ವೃದ್ಧರನ್ನ ನಾವು ಗೌರವದಿಂದ ಕಂಡು ಯಾವ ರೀತಿ ಅವ್ರಿಗೆ ಸೇವೆ ಮಾಡಿ. ಒಬ್ಬೊಬ್ರು ಇರ್ತಾರೆ ದೇವ್ರಕ್ಕಿಂತ ಹೆಚ್ಚು ಸೇವೆ, ತಂದೆ ತಾಯಿ ಸೇವೆ ಮಾಡೋರು ಇದ್ದಾರೆ. ಶ್ರವಣ ಕುಮಾರ್ ಅಂತವ್ರು ಇದ್ದಾರೆ. ಬಟ್ ಅದಕ್ಕೆ ಅಪೋಸಿಟ್ ಆಗಿ ಅಂತವ್ರು ಇದ್ದಾರೆ. ಎಲ್ಲರೂ ನಾವು ಕಾಣಬಹುದು. ಬಟ್ ನಾವು ಅದಕ್ಕೆ ಮಕ್ಕಳನ್ನ ಹುಟ್ಟಿದ ನಂತರ ಅವ್ರಿಗೆ ಮಾನವೀಯ ಮೌಲ್ಯಗಳನ್ನ ತಂದೆ ತಾಯಿಯವರು ನಾವು ಬೆಳೆಸಲೇಬೇಕು. ಧರ್ಮದಲ್ಲಿ, ದೇವರಲ್ಲಿ ಭಕ್ತಿ ಭಾವನೆಯನ್ನ ತುಂಬಬೇಕು. ಒಳ್ಳೇದೇ ಕೆಟ್ಟದ್ದು ನೋಡಪ್ಪ ಹಿಂಗ್ ಮಾಡಿದ್ರೆ ದೇವ್ರು ನನಗೆ ತನಗೆ ಬರುತ್ತೆ, ಅದನ್ನ ನಮ್ಮ ಜವಾಬ್ದಾರಿ ಅದು. ನಾವು ಈಗಿನ ಯುಗದಲ್ಲಿ ಸ್ವಲ್ಪ ಮಾಡರ್ನ್ ಆಗಿ ಬೆಳ್ಳಿ ಅಂತ ಬಿಡ್ತಾ ಇದ್ದಾರೆ. ಅದಾಗ ಪರಿಸ್ಥಿತಿ ಏನಾಗುತ್ತೆ, ಮುಂದೆ ನಾವು ಕಷ್ಟವನ್ನು ಅನುಭವಿಸ್ಬೇಕು. ನೀತಿಗಳನ್ನ ಕೆಟ್ಟು ಸರಿ ದೇವ್ರ ಮೇಲೆ ರಿಲಿಜಿಯಸ್ ಸ್ಪಿರಿಚುವಲ್ ಆಧ್ಯಾತ್ಮಿಕವಾಗಿ ಬೆಳೆಸ್ಬೇಕು ಮಕ್ಕಳನ್ನ. ಈಗ 89 ವರ್ಷದಿಂದ ಆಧ್ಯಾತ್ಮಿಕ ಹೇಳೋದಲ್ಲ, ಈಗ ಚಿಕ್ಕವರಿಂದಲೇ ಸ್ಟಾರ್ಟ್ ಮಾಡ್ಬೇಕು. ಆ ರೀತಿ ಕಾಲ ಆಗಿದೆ ಈಗ. ಮೊದಲಿತ್ತು ವಯಸ್ಸಾತಪ್ಪ ನಾನು ಎಲ್ಲ ಹೋಗಿ ಬರ್ತೀನಿ, ಕಾಶಿ ತೀರ್ಥ ಹರಿದ್ವಾರ ಇಲ್ಲ, ಈಗ ಚಿಕ್ಕವರಿದ್ದಾಗಲೇ ಕರ್ಕೊಂಡು ಹೋಗ್ಬೇಕು ಅವ್ರು. ಆ ರೀತಿ ಫಾಸ್ಟ್ ಓಡ್ತಾ ಇರೋ ಇದರಲ್ಲಿ. ಮೊನ್ನೆ ಒಂದು ಫೋನ್ ಮಾಡಿದ್ರೆ, ಅಮೆರಿಕದಲ್ಲಿದ್ದಾರೆ ಇಂಜಿನಿಯರು, ಮಗ ಮತ್ತೆ ಸೊಸೆ. ಅವ್ರ ತಾಯಿ ಫೋನ್ ಮಾಡಿದಾಳೆ, ಎಲ್ಲೇ ಬೆಂಗಳೂರಿನ ಒಂದು ಅನಾಥಾಶ್ರಮ ಫೋನ್ ಮಾಡಿ. ಅದು ಇದೆಲ್ಲ ಬಂದಿದೆ.
ಅವ್ರ ಪಾಪ ನನಗೆ ಇಲ್ಲಿ ಇರಕ್ಕಾಗಲ್ಲ, ನಾ ಬರ್ತೀನಿ, ನಾ ಏನಾದ್ರು ಅಲ್ಲಿ ನನಗೆ ರಾಟಿ ಏನು ಹೊಲಿಯಕ್ ಬರುತ್ತೆ, ನಾ ಹೊಲ್ದು ನಿಮ್ಗೆ ಅಲ್ಲಿ ಕೆಲಸ ಮಾಡ್ತೀನಿ, ಹಾಗೆ ತಿನ್ನಲ್ಲ, ನನಗೆ ಸಾಕು, ಒಂದ್ ಹೊತ್ತು ಊಟ ಹಾಕಿ ಸಾಕು. ಮಗ ಅಮೆರಿಕದಲ್ಲಿ, ಅವಳು ಅಮೆರಿಕದಲ್ಲಿ ಇದ್ದಾಳೆ, ಗಂಡ ಹೆಂಡತಿ ಇಬ್ರು ಇಂಜಿನಿಯರ್ಸ್. ಬಟ್ ಅವಳು ನಾವು ಒಂದ್ ಸುಮಾರು 15 ನಿಮಿಷ ಮಾತಾಡಿದ್ಲು. ಅವಳು ಪಾಪ ದುಃಖ ಇತ್ತು, ಗಂಡನ ಅಲ್ಲೇ ಇದ್ದಾನೆ, ಅವ್ರಿಗೆ ಹೇಳ್ಬಿಡಿ ನಾ ಬಂದ್ಬಿಡ್ತೀನಿ, ಫ್ಲೈಟಿಗೆಲ್ಲ ಹೇಗೋ ಅರೇಂಜ್ ಮಾಡ್ಕೊಡ್ತೀನಿ, ನಾ ಅಲ್ಲಿ ನೆಮ್ಮದಿಯಿಂದ ಇರ್ತೀನಿ. ನೆಮ್ಮದಿ ನೋಡಿ ಎಷ್ಟು ಮುಖ್ಯ. ಇಲ್ಲ ಅಲ್ಲಿ ಎಲ್ಲ ಇದೆ, ಕೋಟಿ ಗಂಟಲೆ ಹಣ ಇದೆ. ಅವನ ಹೊಸ ಮನೆ ಖರೀದಿ ಮಾಡಿ ಮಗ ಸೊಸಿಗಳು ಇದ್ದಾರೆ, ಬಂದ್ಬಿಡ್ತೀನಿ ನಾ ಬೆಂಗಳೂರಿಗೆ. ಅಷ್ಟೆಲ್ಲ ಹೇಳಿದ್ರು ಕೂಡ ಇಲ್ಲಿ ನನ್ನ ಮಗ ನನಗೆ ಕಾಟ ಕೊಡ್ತಾ ಇದ್ದಾನೆ, ಹಿಂಸೆ ಕೊಡ್ತಾ ಇದ್ದಾನೆ, ಸೊಸೆ ಅಂತ ಹೇಳೋಕ್ ತಯಾರಿಲ್ಲ. ನಾವು ನೋಡಿ ತಾಯಿ ಅಂದ್ರೆ ಯಾವ ರೀತಿ. ಕಾನೂನು ಇರುವುದರಿಂದ ಈ ಸುಪುತ್ರರಲ್ಲಿ ನಾವು ಮನವಿಯನ್ನ ಸಲ್ಲಿಸುವಂತ ಅವಕಾಶ ಸರ್ಕಾರ ಕೊಟ್ಟು ಮಾಡಿದೆ. ಹಾಗಾಗಿ ಇಂತಹವರು ನಮಗೆ ಬೇಕು. ಯಾಕೆ ಅಂದ್ರೆ ಕಳೆದ ಸಾರಿಯೂ ಕೂಡ ನಮ್ಮೆಲ್ಲರ ಜೊತೆಯಲ್ಲಿ ಬಂದಿದ್ರು ಮತ್ತು ಉದ್ಘಾಟಕರಾಗಿ 4-6 ಹಿತ ನುಡಿಗಳನ್ನ ಹೇಳಿ ಕಾನೂನಿನಲ್ಲಿ ನಮಗೇನಿದೆ ಅವಕಾಶಗಳು ಅವೆಲ್ಲವೂ ಕೂಡ ತಿಳಿಯಪಡಿಸಿದ್ರು. ಇಂತಹ ಸುಪುತ್ರರು ಇರೋದ್ರಿಂದ ನಾವೆಲ್ಲರೂ ಕೂಡ ನೆಮ್ಮದಿಯ ಜೀವನವನ್ನ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಕೂಡ ನಾನಾದ್ರೂ ಕೂಡ ಭಾವಿಸ್ತಾ ಇದ್ದೇನೆ. ಅವ್ರನ್ನ ನೋಡಿದಾಗ ಸ್ವಲ್ಪ ಮನಸ್ಸಿಗೆ ದುಃಖ ಅನಿಸ್ತದೆ. ಯಾಕೆ ಅಂದ್ರೆ ನಾವು ಹೆತ್ತಂತಹ ಮಕ್ಕಳು ನಮಗಿಲ್ಲದಿದ್ದಾಗ ಯಾತಕ್ಕೆ ಈ ಜೀವನ ಅನ್ನುವಂತಹ ಒಂದು ಸಹಜವಾದಂತಹ ಗುಣ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅವರ ಬದುಕಿಗಾಗಿ ಅನಾಥಾಶ್ರಮಗಳಲ್ಲಿ ಅವ್ರ ಜೀವನ ಕಳೀತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅವರೆಷ್ಟು ದುರ್ದೈವಿಗಳು ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ. ಆ ದುರ್ದೈವಿತನ ಯಾವ ವೃದ್ಧ ಮಾತೆಯರಿಗೂ ಮತ್ತು ವೃದ್ಧ ತಂದೆಗಳಿಗೂ ಬರಬಾರ್ದು. ನಿಮಗಿಷ್ಟೇ ಕಿವಿ ಮಾತು ಹೇಳ್ತಾ ಇದ್ದೀನಿ, ನೀವು ಬಡವರೇ ಇರ್ಬೋದು, ಶ್ರೀಮಂತರೇ ಇರ್ಬೋದು, ನಿಮ್ಮಲ್ಲಿ ಇರ್ತಕ್ಕಂತಹ ಆಸ್ತಿ ಮತ್ತು ಹಣ ಇನ್ನಿತರ ಯಾವುದೇ ಸೌಲಭ್ಯಗಳನ್ನ ಸರ್ಕಾರಿ ನೌಕರರಾದ್ರೆ ನಿವೃತ್ತಿಯ ನಂತರ ಮಕ್ಕಳ ಮೇಲೆ ಅವಲಂಬಿತರಾಗಿ ನನ್ನ ಮಗ ಬಹಳ ಚೆನ್ನಾಗಿ ನನ್ನ ನೋಡ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕೈಯಲ್ಲಿ ಒಪ್ಪಿಸ್ಬಿಟ್ಟು ನಾವು ಕಿಂದರಿ ಜೋಗಿಗಳಾಗಿ ಅವ್ರ ಹತ್ರ 10 ಪೈಸಕ್ಕೆ ಕೊಡು ಅಂತ ಭಿಕ್ಷೆ ಬೇಡುವಂತಹ ಗುಣ ನಮ್ಮಲ್ಲಿ ಬರಬಾರ್ದು. ಯಾಕೆ ಅಂದ್ರೆ ನಾವು ಹುದ್ದೆಯನ್ನ ಅಲಂಕಾರ ಮಾಡಿ ನಿವೃತ್ತರಾಗುವವರಿಗೆ ಗೌರವದ ಸ್ಥಾನವನ್ನ ಹೊಂದಿರ್ತೇವೆ. ನಂತರದಲ್ಲಿಯೂ ಕೂಡ ನಾವು ನಮ್ಮ ಸಾವಿನವರೆಗೂ ಕೂಡ ಅದೇ ಗೌರವದ ಬದುಕಿನಲ್ಲಿ ನಾವು ಬದುಕಿ ನಮ್ಮ ಜೀವನವನ್ನ ಸವಿಸಬೇಕು ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ಯಾರೂ ಕೂಡ ಅಷ್ಟು ನಂಬಿಕೆಯ ಮೇಲೆ ನಿಮ್ಮೆಲ್ಲ ವಸ್ತು ಒಡವೆ ಆಸ್ತಿ ಅಂತಸ್ತುಗಳನ್ನ ಯಾರು ಕೂಡ ಒಪ್ಪಿಸಬೇಡ್ರಿ ಅಂತ ಹೇಳ್ಬಿಟ್ಟು ನಾನಾದ್ರೂ ಕೂಡ ನಿಮ್ಗೆ ಮನವರಿಕೆ ಮಾಡ್ತಾ ಇದ್ದೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.